ರಜತ ಮಹೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದರು. ಚುನಾವಣೆಗೆ ಕೋಪಕ್ಕೆ ಯಾವುದೇ ಅಧಿಕಾರ ಸಿಗಲಿಲ್ಲ ಅಂತ ಕೆಲವರಿಗೆ ಅರ್ಥ ಆಗಿದೆ. ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಬಲವಾಗಿದೆ. ದೇವೇಗೌಡರ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ಕೈ ಜೋಡಿಸಿದ್ದಾರೆ. 2028ರ ಚುನಾವಣೆಯಲ್ಲಿ ಜೆಡಿಎಸ್ಗೆ ಸಂಪೂರ್ಣ ಬಹುಮತ ಸಿಗುತ್ತೆ ಎಂಬ ವಿಶ್ವಾಸ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು. ಜೆಡಿಎಸ್ಗೆ 25 ವರ್ಷ ತುಂಬಿದೆ ಎನ್ನುವ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್, ಜೆಡಿಎಸ್ಗೆ 25 ವರ್ಷ ತುಂಬಿದೆ. ಈ ಮೂಲಕ ಕಾರ್ಯಕರ್ತರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? 25 ವರ್ಷದ ರಜೋತ್ಸವ ಮಹೋತ್ಸವ ಕಾರ್ಯಕ್ರಮ, ಬೆಳ್ಳಿ ಮಹೋತ್ಸವ ಅಂತ ಕರಿತಿರೋ ಅಥವಾ ನಾವೇನು ಹೆಸರು ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕವನ್ನು ಕಟ್ಟಿರ್ತಕ್ಕಂಥ ಉದಾಹರಣೆ ಬಹುಶಃ ನಮ್ಮ ಕಣ್ಮುಂದೆ ಹೆಚ್ಚಾಗಿಲ್ಲ. ಭಾಳ ಜನ ಚುನಾವಣೆ ಸಂದರ್ಭಗಳಲ್ಲಿ ಆಯಾ ಸಂದರ್ಭಕ್ಕೆ ಒಂದು ಕೋಪಕ್ಕೋ ಅಥವಾ ಬೇರೆ ಇನ್ನೇನೋ ಅಧಿಕಾರ ಸಿಕ್ಕಲಿಲ್ಲ ಅಂತ ಬೇರೆ ನಿರಾಸೆ ಉಂಟಾಗಿ ಭಾಳ ಜನ ಪ್ರಾದೇಶಿಕ ಪಕ್ಷಕ್ಕೆ ಕಟ್ತಕ್ಕಂಥದ್ದಕ್ಕೆ ಹೋಗಿ ಕೈ ಸುಟ್ಕೊಂಡಿರ್ತಕ್ಕಂಥದ್ದು, ಒಂದು ಚುನಾವಣೆಗೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ವಾಪಸ್ ಹಿಂಪಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಆದರೆ 25 ವರ್ಷ ಇವತ್ತು ಬಲವಾಗಿ ಬಹಳ ಗಟ್ಟಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಇವತ್ತಿಗೂ ಕೂಡ ನಮ್ಮ ಜನತಾದಳ ಪಕ್ಷ ಉಳಿದಿದೆ ಅಂದರೆ ಅದು ಕಾರ್ಯಕರ್ತರ ಒಂದು ಶ್ರಮ, ಒಂದು ಹೋರಾಟ, ಜೊತೆಯಲ್ಲಿ ನಾಯಕರುಗಳು ಮುಖಂಡರುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪಕ್ಷ ಇದು. ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ, ಅವರ ಹೋರಾಟ, ಅವರ ಒಂದು ದೇಶ ಮತ್ತು ರಾಜ್ಯವನ್ನು ಕಟ್ತಕ್ಕಂಥ ಒಂದು ಕಮಿಟ್ಮೆಂಟ್ ಏನಿತ್ತು, ಆ ಕಮಿಟ್ಮೆಂಟನ್ನು ಮತ್ತೆ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಭಾಳ ಅತ್ಯಂತ ಅಲ್ಪಾವಧಿ ನಾವು ಅಧಿಕಾರದಲ್ಲಿದ್ದರೂ ಕೂಡ ಆ ಅಲ್ಪಾವಧಿಯಲ್ಲಿ ನಾವು ಏನು ಕೊಡ್ಬೋದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಂತಕ್ಕಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ. ಹಾಗಾಗಿ ಇದು ಕೇವಲ ಬೆಳ್ಳಿ ಮಹೋತ್ಸವ ಅಥವಾ ರಜತ ಮಹೋತ್ಸವಕ್ಕೆ ಸೀಮಿತ ಆಗಬಾರ್ದು. ಇದನ್ನು ಒಂದು ಸುವರ್ಣ ಮಹೋತ್ಸವವಾಗಿ ಇನ್ನೂ 25 ವರ್ಷ ಭಾಳ ಭದ್ರವಾದಂಥ ಒಂದು ಬುನಾದಿಯನ್ನು ಹಾಕಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ರಾಜ್ಯದ 7.5 ಕೋಟಿ ಕನ್ನಡಿಗರು ಇವತ್ತೇನು ಅಪೇಕ್ಷೆ ಇಟ್ಕೊಂಡಿದ್ದಾರೆ, ಯಾವ್ಯಾವ ಕಾರ್ಯಕ್ರಮಗಳು, ಯಾವ್ಯಾವ ಯೋಜನೆಗಳು ಸನ್ಮಾನ್ಯ ಕುಮಾರಣ್ಣ ಅವರು ಪಂಚರತ್ನ ಅಂತಕ್ಕಂಥದ್ದನ್ನ ಏನು ಅವರೊಂದು ಕನಸಿನ ಯೋಜನೆ ತಲೆಯಲ್ಲಿ ಇಟ್ಕೊಂಡಿದ್ರು, ಅದು ಭವಿಷ್ಯದಲ್ಲಿ ನಾಡಿನ ಜನತೆ ಒಂದು ಹೃದಯ ಗೆಲ್ಲುವ ಮೂಲಕ ಒಂದು ದಿನ ಜನತಾದಳ ಪಕ್ಷಕ್ಕೆ ಸಂಪೂರ್ಣ ಬಹುಮತದ ಒಂದು ಸರ್ಕಾರ, ಅದರಲ್ಲೂ 28ಕ್ಕೆ ಬರಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಶ್ರಮ ವಹಿಸೋದಕ್ಕೆ ಸಿದ್ಧರಾಗಿ ಹೊರಟಿದ್ದೇವೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ.